ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ, ಪುಟ್ಟ ಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ. ಪುಟ್ಟ ಗೌರಿ ಮದುವೆ ಭಾಗ 2. ಗೌರಿ ತನ್ನ ತಂದೆ ತಾಯಿ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಅಂತ ಅಂದುಕೊಂಡು ಖುಷಿ ಖುಷಿಯಾಗಿ ಅವರ ಜೊತೆ ಹೊರಡುತ್ತಾಳೆ. ಆದರೆ ಅವರು ಕರೆದುಕೊಂಡು ಬಂದದ್ದು ಜಾನಕಮ್ಮನ ಅಕ್ಕನ ಮನೆಗೆ. ತನ್ನ ದೊಡ್ಡಮ್ಮನ ಮನೆಗೆ ಕರೆದುಕೊಂಡು ಬಂದಿದ್ದನ್ನು ನೋಡಿದ ಗೌರಿ, ಅವ್ವ, ಇದೇನು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಬಂದಿದ್ದೀರಾ ಎನ್ನುತ್ತಾಳೆ ಗೌರಿ. ಅದು ನಿನ್ನ ದೊಡ್ಡವನಿಗೆ ಫೋನ್ ಮಾಡಿದ್ದೆ, ಹೀಗೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದಕ್ಕೆ ನಾನು ಬರ್ತೀನಿ, ನಾಳೆ ಎಲ್ಲ ಜೊತೆಯಲ್ಲೇ ಹೋಗೋಣ ಬಾ ಅಂತ ಕರೆದ್ಲು. ಅದಕ್ಕೆ ಎಲ್ಲರೂ ಜೊತೆನಾಗೇ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದದ್ದು ಎನ್ನುತ್ತಾಳೆ ಜಾನಕಮ್ಮ. ಮನೆ ಒಳಗಡೆ ಇದ್ದ ಜಾನಕಮ್ಮನ ಅಕ್ಕ ಪದ್ಮಮ್ಮ ತಂಗಿಯ ಧ್ವನಿ ಕೇಳಿ ಹೊರಗೆ ಬರುತ್ತಾಳೆ. ಏನೇ ಜಾನಕಿ, ಚೆನ್ನಾಗಿದ್ದೀಯಾ ಎಂದಳು. ಹ್ಞೂ ಕಣೆ ಅಕ್ಕ, ಚೆನ್ನಾಗಿದ್ದೀನಿ. ಭಾವ, ಚೆನ್ನಾಗಿದ್ದೀರಾ ರಾಮಣ್ಣ ಅವರನ್ನು ನೋಡಿ ಕೇಳಲು, ಚೆನ್ನಾಗಿ ಇವನಿ ಪದ್ಮಕ್ಕ, ನಾರಾಯಣಣ್ಣ ಮನೆಯಲ್ಲಿ ಅವರ ಎಂದು ಕೇಳಿದರು ರಾಮಣ್ಣ. ಹ್ಞೂ ಕಣ, ಅವರೇ ಬನ್ನಿ. ಏನೇ ಗೌರಿ, ಇಷ್ಟುದ್ದ ಇದ್ದೆ, ಆಗಲೇ ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ದೀಯೇ. ಹೋದ ವರ್ಷ ಬ್ಯಾಸಿಗೆ ರಜಕ್ಕೆ ನಮ್ಮ ಮನೆಗೆ ಬಂದಿದ್ದಾಗ ನೋಡಿದ್ದು, ಆಗಲೇ ಇಷ್ಟುದ್ದ ಆಗಿಬಿಟ್ಟಿದ್ದೀಯ ಎಂದರು ಪದ್ಮಮ್ಮ. ಹೆಣ್ಣೈಕ್ಲೆ ಹಂಗೆ ಅಲ್ವೇನಕ್ಕ, ಬೇಗ ಬೆಳೆದ್ಬಿಡ್ತಾರೆ ಎಂದರು ಜಾನಕಮ್ಮ. ಸರಿ, ಎಲ್ಲ ಒಳಗೆ ನಡೀರಿ, ಯಾಕೆ ಹೊರಗೆ ನಿಂತು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಎಲ್ಲರನ್ನು ಮನೆ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಪದ್ಮಮ್ಮ. ಪದ್ಮ ಅವರ ಗಂಡ ನಾರಾಯಣ್ ಕಾಫಿ ಕುಡಿಯುತ್ತಾ ಕುಳಿತಿರುತ್ತಾರೆ. ಷಟ್ಕ ಮತ್ತು ನಾದಿನಿ ಅವರ ಮಕ್ಕಳನ್ನು ನೋಡಿ ಖುಷಿಯಿಂದಲೇ, ಏನು ರಾಮಣ್ಣ, ಈ ಕಡೆ ಅಪರೂಪ ಆಗಿಬಿಟ್ರಿ, ಬಂದು ಬಹಳ ವರ್ಷ ಆಗೋಯ್ತು. ಸದ್ಯ ಈಗಲಾದರೂ ಈ ಕಡೆ ಬರಬೇಕು ಅಂತ ಅಂದ್ಕೊಂಡ್ರಲ್ಲ, ಅದೇ ಖುಷಿ ಎಂದರು. ಏನಣ್ಣ ಮಾಡೋದು, ಈ ಬ್ಯಾಸಾಯ ನಂಬ್ಕೊಂಡಿರೋ ನಮ್ಮಂತರ ರೈತರ ಕಥೆಯೆಲ್ಲ ಇದೆ ಅಲ್ವೇ. ಇಷ್ಟ ಬಂದ ಕಡೆ ಹೋಗೋಕ್ಕಾಗಲ್ತು, ಬರೋಕ್ಕಾಗಲ್ತು. ಇದರ ಜೊತೆಗೆ ಹಸುಗಳು ಬೇರೆ ಅವೆ, ಅವಕ್ಕೆ ಮೇವು ಉಣಿಸಿ ಒತ್ತಾರೆ ಸಂಜೆ ಹಾಲು ಕರೆದು ಅದನ್ನು ಡೈರಿಗೆ ಹಾಕಬೇಕು ಎಂದರು ರಾಮಣ್ಣ. ನೀನು ಹೇಳೋದು ದಿಟಾನೇ ಬಿಡು ರಾಮಣ್ಣ, ಹೆಂಗೋ ಈಗಲಾದರೂ ಬಂದಿದ್ದೀರಲ್ಲ, ಅದೇ ಖುಷಿ ನನಗೆ ಎಂದರು. ಅಷ್ಟರಲ್ಲಿ ಪದ್ಮಾರವರು ಎಲ್ಲರಿಗೂ ಕಾಫಿ ಮಾಡಿ ತಂದು ಕೊಡುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಿ, ದೊಡ್ಡವ್ವ, ಮಂಗಳಕ್ಕ ಯಾವ ರೂಮ್ನಾಗೆ ಅವರೇ ಎಂದಳು. ಹಿಂದಗಡೆ ಆಯ್ತಲ್ಲ, ಆ ಮನೆನಾಗೆ ಅವಳೆ, ಹೋಗೋಕ್ಕೂ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಹೋಗು. ಬಾಣಂತಿ ಮನೆ, ಒಳಗೆ ಹೋಗಬೇಕಾದ್ರೆ ಹಾಗೆ ಹೋಗಬಾರ್ದು ಎಂದು ಹೇಳಿದರು. ಸರಿ ದೊಡ್ಡವ್ವ ಅಂದವಳೆ ಗೌರಿ ಹಿಂದಿನ ಮನೆಗೆ ಹೋಗುತ್ತಾಳೆ. ಮಂಗಳ ಪದ್ಮ ಅವರ ದೊಡ್ಡ ಮಗಳು, 20 ವರ್ಷದ ಯುವತಿ. ಆಗಲೇ 2 ಮಕ್ಕಳ ತಾಯಿ. ಮೊದಲನೇ ಮಗು ಗಂಡು ಮಗು, ಈಗ ಹುಟ್ಟಿರೋದು ಹೆಣ್ಣು ಮಗು. ಮಂಗಳಗೂ ಸಹ 15 ವರ್ಷ ತುಂಬುತ್ತಿದ್ದಂತೆ ಗಂಡಿನ ಕಡೆಯವರು ಹೋಗಿ ಬರಲು ಶುರು ಮಾಡಿದ್ದರು. ತುಂಬ ಅನುಕೂಲವಂತರ ಕೂಡು ಕುಟುಂಬದ ಮನೆ. ಇವಳೇ ಆ ಮನೆಯ ಹಿರಿಯ ಸೊಸೆ. 16 ಎಕರೆ ಜಮೀನು, ನೀರಾವರಿ ತೋಟ, ದೊಡ್ಡ ತೊಟ್ಟಿ ಮನೆ, ಹೊಲ ಉಳುಮೆ ಮಾಡಲು ಟ್ರ್ಯಾಕ್ಟರ್, ಮನೆಯಲ್ಲಿ ಭತ್ತದ ಮೂಟೆಗಳ ರಾಶಿ. ಇವುಗಳನ್ನು ನೋಡಿ ತುಂಬ ಅನುಕೂಲವಂತರು ಅಂತಲೇ ಮಗಳ ಇಷ್ಟ ಕಷ್ಟ ಏನನ್ನು ಕೇಳದೆ ಮದುವೆ ಮಾಡಿ ಕೊಡುತ್ತಾರೆ. ಪಾಪ ಮಂಗಳಾಗೆ ತಾನು ಚೆನ್ನಾಗಿ ಓದಿ ಟೀಚರ್ ಆಗಬೇಕು ಅಂತ ಕನಸು ಕಂಡಿದ್ದಳು. ಆದರೆ ಅವಳ ತಂದೆ ತಾಯಿ ಮದುವೆ ಅನ್ನೋ ಹೆಸರಿನಲ್ಲಿ ಅವಳ ಆಸೆಗೆ ತಣ್ಣೀರು ಎರಚಿದರು. ಈ ಸಂಬಂಧ ಕೈ ತಪ್ಪಿ ಹೋದರೆ ಮತ್ತೆ ಸಿಗುವುದೇ ಇಲ್ಲವೇನೋ
ಅನ್ನುವ ರೀತಿ ಆಡುತ್ತಿದ್ದರು. ನಿನಗೆ ಈಗ ಮದುವೆ ಮಾಡದೆ ಓದಿಸ್ಕೊಂಡು ಇದ್ದರೆ ನಿನ್ನ ಹಿಂದೆ ನಿನ್ನ ತಂಗಿನೂ ಅವಳೆ. ನಿನಗೂ ಅವಳಿಗೂ 2 ವರ್ಷ ವ್ಯತ್ಯಾಸ. ನಿನ್ನ ಓದು ಮುಗಿಸಿ ನಿನಗೆ ಮದುವೆ ಮಾಡ್ತೀನಿ ಅನ್ನೋ ಹೊತ್ತಿಗೆ ನೀನು ಮುದುಕಿ ಆಗಿರ್ತೀಯ. ಆಗ ಬಂದ ಗಂಡುಗಳು ನೀನು ಬೇಡ, ಚಿಕ್ಕವಳನ್ನು ಮದುವೆ ಮಾಡಿಕೊಡಿ ಅಂತಾರೆ. ಅದೆಲ್ಲ ಬೇಡ, ಬಾಯಿ ಮುಚ್ಕೊಂಡು ಈ ಮದುವೆಗೆ ಒಪ್ಕೊ ಅಂತ ಹೇಳಿ ಬಲವಂತದಿಂದ ಮದುವೆಗೆ ಒಪ್ಪಿಸುತ್ತಾರೆ. ರಾಜು ನೋಡಲು ಚೆನ್ನಾಗಿದ್ದರೂ ವಯಸ್ಸಿನಲ್ಲಿ ಮಂಗಳಾಗಿಂತ 10 ವರ್ಷ ದೊಡ್ಡವನು. ಅವನ ಆಸ್ತಿಯ ಮುಂದೆ ವಯಸ್ಸು ಯಾವ ಲೆಕ್ಕಕ್ಕೂ ಬರಲಿಲ್ಲ. ಮದುವೆಯಾದ ಮೊದಲ ರಾತ್ರಿಯಲ್ಲೇ ಮಂಗಳ ಒಪ್ಪಿಗೆಯನ್ನು ಕೇಳದೆ ಹೆಂಡತಿ ಇರೋದೇ ತಮ್ಮ ದೇಹದ ಆಸೆಯನ್ನು ತೀರಿಸಲು ಅಂತ ತಿಳಿದುಕೊಂಡವನು ಬಲವಂತದಲ್ಲಿಯೇ ಅವಳನ್ನು ಸೇರಿದ್ದ. ಗಂಡ ಎಂದರೆ ಪ್ರೀತಿ ಹುಟ್ಟುವ ಬದಲು ಅಲ್ಲಿ ಭಯ ಹುಟ್ಟಿಕೊಂಡಿತ್ತು. ಗಂಡನನ್ನು ನೋಡಿದರೆ ಸಾಕು ಹೆದರಿಕೊಂಡು ಮೂಲೆ ಸೇರಿಬಿಡುತ್ತಿದ್ದಳು. ಬೆಳಗ್ಗೆ ಮನೆ ಕೆಲಸ ಅದು ಇದು ಅಂತ ಗಂಡನ ಕೈಯಿಂದ ತಪ್ಪಿಸಿಕೊಳ್ಳುತ್ತಿದ್ದವಳಿಗೆ ಈ ರಾತ್ರಿ ಯಾಕಾದರೂ ಬರುತ್ತದೆಯೋ ಅಂತ ಅನಿಸುವಂತೆ ಆಗಿತ್ತು. ತನಗೆ ಸರಿಯಾಗಿ ಸಹಕರಿಸದ ಹೆಂಡತಿಯ ಮೇಲೆ ರಾಜುವಿಗೆ ವಿಪರೀತ ಕೋಪ ಬಂದಿತ್ತು. ಹುಟ್ಟಿದರೆ ಸಾಕು ಮಾರು ದೂರ ಹೋಗುವ ಹೆಂಡತಿಯನ್ನು ಮುಟ್ಟಲು ಮನಸ್ಸು ಬರುತ್ತಿರಲಿಲ್ಲ. ಅವನ ದೇಹದ ಆಸೆ ತೀರಿಸಿಕೊಳ್ಳಲು ಬೇರೆ ದಾರಿಯನ್ನೇ ಹುಡುಕಿಕೊಂಡಿದ್ದ. ಎಲ್ಲರೂ ಮಲಗಿದ ನಂತರ ಮನೆ ಬೀಳುತ್ತಿದ್ದವನು ಬೆಳಕು ಹರಿಯುವ ಮುಂಚೆ ಮನೆ ಸೇರಿಬಿಡುತ್ತಿದ್ದ. ಅತ್ತೆ ಕೊಡುತ್ತಿದ್ದ ಕೆಲಸಗಳ ಹಾವಳಿಯಿಂದ ಮಂಗಳಾಗೆ ಗಂಡ ಹೋಗುವುದಾಗಲಿ ಬರುವುದಾಗಲಿ ಒಂದು ತಿಳಿಯುತ್ತಾ ಇರಲಿಲ್ಲ. ಮದುವೆಯಾಗಿ ವರುಷ ಕಳೆದಿದ್ದರೂ ಇನ್ನೂ ಬಸರಿಯಾಗದ ಸೊಸೆಯನ್ನು ಆಗಲೇ ಹೀಯಾಳಿಸಲು ಶುರು ಮಾಡಿದ್ದರು ಮಂಗಳ ಅತ್ತೆ. ಇನ್ನು 3 ತಿಂಗಳಲ್ಲಿ ಅವಳು ಬಸುರಿ ಆಗಲಿಲ್ಲ ಅಂತ ಅಂದರೆ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ ಅಂತಾನು ಹೆದರಿಸಿದ್ದರು. ಮಂಗಳನ ಕರೆದುಕೊಂಡು ಹಾಸ್ಪಿಟಲ್ಗೂ ಸಹ ಹೋಗಿದ್ದರು. ಇನ್ನು ಯುವತಿಯಂತೆ ಕಾಣುತ್ತಿದ್ದ ಪದ್ಮಾ ಅವರಿಗೆ ಸಮಸ್ಯೆ ಇದೆ ಅಂತ ಅಂದುಕೊಂಡು, ಮದುವೆಯಾಗಿ ಎಷ್ಟು ವರ್ಷ ಆಯಿತು ಮೇಡಮ್ ಎನ್ನುತ್ತಾರೆ ಡಾಕ್ಟರ್. ಅಯ್ಯೋ ಡಾಕ್ಟ್ರಮ್ಮ, ನನಗೆಲ್ಲ ಸಮಸ್ಯೆ ಇರೋದು ನನ್ನ ಮಗಳಿಗೆ. ಮದುವೆಯಾಗಿ ವರ್ಷ ಆಯಿತು, ಇನ್ನೂ ಬಸುರಿಯಾಗಿಲ್ಲ. ಅದೇನಾಗದೆ ಅಂತ ಒಸಿ ಚೆಕ್ ಮಾಡಿ ಹೇಳಿ ಎಂದರು. ಹೈಸ್ಕೂಲ್ ಹೋಗುವಂತೆ ಕಾಣುತ್ತಿದ್ದ ಮಂಗಳನ್ನು ಕಂಡು, ಏನಮ್ಮ ತಮಾಷೆ ಮಾಡ್ತಾ ಇದ್ದೀರಾ? ಈ ಹುಡುಗಿನ ನೋಡಿದ್ರೆ ಗೊತ್ತಾಗುತ್ತೆ ಇವಳಿಗೆ ಇನ್ನೂ 18 ವರ್ಷ ಹಾಗೇ ಇಲ್ಲ ಅಂತ. ಆಡೋ ಹುಡುಗಿನ ಕರ್ಕೊಂಡು ಬಂದು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ? ನೀವು ಇಷ್ಟು ಬೇಗ ಇವಳಿಗೆ ಮದುವೆ ಮಾಡಿರೋದೇ ಕಾನೂನಿನ ಪ್ರಕಾರ ತಪ್ಪು. ಕೊನೆ ಪಕ್ಷ ಅವಳಿಗೆ 18 ವರ್ಷ ತುಂಬುವವರೆಗೂ ಆದರೂ ಸುಮ್ಮನೆ ಇರಿ. ಈಗಲೇ ಹುಡುಗಿ ಪ್ರೆಗ್ನೆಂಟ್ ಆದರೆ ಅವಳ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಎಂದರು ಡಾಕ್ಟರ್. ಡಾಕ್ಟರ್ ಮಾತು ಪದ್ಮಾ ಅವರ ಮೇಲೆ ಯಾವ ಪರಿಣಾಮವೂ ಬೀರಲಿಲ್ಲ. ಎಂಥದೂ ಇಲ್ಲ ಡಾಕ್ಟ್ರಮ್ಮ, ಇವಳು ಹುಟ್ಟಿದಾಗ ನನಗೆ 16 ವರ್ಷ. ಈಗ ನಾನೇನು ಗಟ್ಟಿಮುಟ್ಟಾಗಿ ಚೆನ್ನಾಗಿಲ್ವೇ ಎಂದರು. ನೋಡಿಯಮ್ಮ, ನಿಮ್ಮ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಈ ದಿನ ಆಹಾರ ಪದ್ಧತಿ ಕೂಡ ಅದೇ ಥರ ಇದೆ. ಸುಮ್ಮನೆ ನನ್ನ ಮಾತು ಕೇಳಿ. ಇಲ್ಲ ಅಂತ ಅಂದರೆ ಚೈಲ್ಡ್ ಮ್ಯಾರೇಜ್ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದರು ಡಾಕ್ಟರ್. ಡಾಕ್ಟರ್ ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದರು ಪದ್ಮಾ ಅವರಿಗೆ ಮನಸ್ಸಿನಲ್ಲಿ ಭಯ ಶುರುವಾಗಿತ್ತು. ಅವರ ಮಾತಿಗೆ ಸರಿ ಎನ್ನುವಂತೆ ಸದ್ಯಕ್ಕೆ ಆ ಡಾಕ್ಟರ್ ಕೈಯಿಂದ ತಪ್ಪಿಸಿಕೊಳ್ಳಲು, ಸರಿ ಡಾಕ್ಟ್ರಮ್ಮ, ನೀವು ಹೇಳಿದಂತೆ ಮಾಡ್ತೀನಿ ಅಂತ ಹೇಳಿದವರೇ ಅಲ್ಲಿಂದ ಮಗಳನ್ನು ಕರೆದುಕೊಂಡು ಜಾಗ ಖಾಲಿ ಮಾಡುತ್ತಾರೆ. ಮಗಳನ್ನು ಮನೆಗೆ ಕರೆದುಕೊಂಡು ಬಂದು 15 ದಿನ ಕಳೆದರೂ ಅಳಿಯ 1 ದಿನ ಕೂಡ ಮನೆಗೆ ಬರದೆ ಇರೋದನ್ನು ಕಂಡು ಆಗಲೇ ಪದ್ಮಾ ಅವರಿಗೆ ಅನುಮಾನ ಹುಟ್ಟಿಕೊಂಡಿತು. ಉಪಾಯದಿಂದಲೇ ಮಾತನಾಡಿ ಮಗಳ ಬಾಯಿಂದ ನಿಜ ಹೊರಗೆ ತರುತ್ತಾರೆ. ಗಂಡ ಹೆಂಡತಿ ಸಂಸಾರ ಮಾಡದೆ ಮಕ್ಕಳಾಗು ಅನ್ನೋದಕ್ಕೆ ಅದೇನು ಮಂತ್ರದಿಂದ ಉದುರುವ ಮಾವಿನಕಾಯಿಯೇ ಅಂತ ಅಂದುಕೊಂಡ ಪದ್ಮಾರವರು ಇರೋ ವಿಚಾರನ ಬೀಗುತಿಗೆ ಹೇಳುತ್ತಾರೆ. ತಮ್ಮ ಮನೆಯ ದನ ಬೇರೆಯವರ ಹೊಲ ಮೇಯಲು ಹೋಗುತ್ತಿರುವುದು ಮಂಗಳ ಅತ್ತೆಗೆ ಬೇರೆಯವರ ಮುಖಾಂತರ ಗೊತ್ತಾಗಿರುತ್ತದೆ.
ಮಗನನ್ನು ಕರೆದು ಬೈದು ಬುದ್ಧಿ ಸಹ ಹೇಳಿದರು. ಆಗ ರಾಜು ಎಲ್ಲ ತಪ್ಪನ್ನು ಮಂಗಳ ಮೇಲೆ ಹಾಕುತ್ತಾನೆ. ಇಬ್ಬರು ತಾಯಂದಿರು ತಮ್ಮ ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಸಂಸಾರ ಶುರುವಾಗುವಂತೆ ಮಾಡುತ್ತಾರೆ. ಅದರ ಫಲವಾಗಿ ಮಂಗಳ ತಾಯಿಯಾಗುತ್ತಿರುವ ಶುಭ ಸುದ್ದಿ ಕೊಡುತ್ತಾಳೆ. ಮೊದಲ ಮಗುವಿಗೆ 2 ವರ್ಷ ತುಂಬುವ ಮುಂಚೆಯೇ ಮಗಳು ಸಹ ಹುಟ್ಟಿದ್ದಳು. ಆ ಮಗುವಿನ ಬಾಣಂತನಕ್ಕೆ ಅಂತಲೇ ಮಂಗಳ ಈಗ 1 ತಿಂಗಳ ಹಿಂದೆ ತವರು ಮನೆಗೆ ಬಂದಿದ್ದಾಳೆ. ಮೊದಲನೇ ಮಗು ಗಂಡು ಮಗು ಆಗಿದ್ದರಿಂದ 2ನೇ ಮಗು ಹೆಣ್ಣು ಮಗು ಆಗಿದ್ದಕ್ಕೆ ಯಾವ ಬೇಸರವೂ ಇರಲಿಲ್ಲ. ಆದರೆ ಬೇಸರ ಪಟ್ಟಿಕೊಂಡವಳು ಮಾತ್ರ ಮಂಗಳ. ಕಾರಣ ತನಗೆ ಬಂದ ಸ್ಥಿತಿ ತನ್ನ ಮಗಳಿಗೂ ಬರಬಹುದು ಅನ್ನೋ ಯೋಚನೆ ಅವಳದ್ದಾಗಿತ್ತು. ಗೌರಿ ಹಿಂದಿನ ಮನೆಗೆ ಹೋಗುತ್ತಿದ್ದಂತೆ ಅಕ್ಕ ತಂಗಿಯರಲ್ಲಿ ಮಾತು ಶುರುವಾಗಿತ್ತು. ಏನೇ ಜಾನಕಿ, ನಾಳೆ ಅಣ್ಣನ ಮನೆಯವರು ಗೌರಿನ ನೋಡೋದಕ್ಕೆ ಬರ್ತಾ ಇದ್ದಾರಾ? ಕೇಳಿದರು ಪದ್ಮ ಅವರು. ಹೌದು ಅಕ್ಕ, ಇಲ್ಲಿಗೆ ಬರ್ತಾರೆ ಎಂದರು ಜಾನಕಿಯವರು. ಈ ವಿಚಾರ ನಿನ್ನ ಮಗಳಿಗೆ ಗೊತ್ತೇನೆ? ಕೇಳಿದರು ಪದ್ಮ. ಇಲ್ಲ ಕಣಕ್ಕ, ಅವಳಿಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿರೋದು. ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಆದರೆ ಅವಳಿಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ಓದಬೇಕು, ಆಫೀಸರ್ ಆಗಬೇಕು ಅಂತ ಕೂತವಳೆ. ಅದಕ್ಕೆ ಸಾಥ್ ಕೊಡೋದಕ್ಕೆ ನಮ್ಮೂರಿನ ಹೆಡ್ಮೇಸ್ಟ್ರು ಬೇರೆ. ಇವಳನ್ನು ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟೆ. ಇಲ್ಲಿಂದ ಹೊರಡುವಷ್ಟರಲ್ಲಿ ಮದುವೆ ಮಾಡಿ ಗಂಡನ ಮನೆಗೆ ಅವಳನ್ನು ಕಳಿಸಿದ ಮೇಲೆ ನಾನು ನಮ್ಮೂರಿಗೆ ಹೋಗೋದು ಎಂದರು ಜಾನಕಮ್ಮ. ನಾಳೆ ಬರುವ ಗಂಡಿನ ಕಡೆಯವರನ್ನು ನೋಡಿ ಗೌರಿಯಮ್ಮನ ಸ್ಥಿತಿ ಏನಾಗಬಹುದು? ಕತೆ ಮುಂದುವರಿಯುತ್ತದೆ. ಕತೆ ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ರೇಖಾ ಶಿವಸುದ್ದೆ. ಧನ್ಯವಾದಗಳು.